26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಏನು ಅಂದರೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡ್ತಾರೆ ಈಗ ನಿಮಗೆ, ಪರ್ಮನೆಂಟ್ ರೆಸಿಡೆನ್ಷಿಯಲ್ PRS. ಇಲ್ಲಿ ಆದೇಶ ಇದೆ ನೋಡಿ, ಕರ್ನಾಟಕ ರಾಜ್ಯ ಸರ್ಕಾರದ ನಡವಳಿಕೆಗಳು ಅಂತ ಆದೇಶ ಇದೆ. ಆದೇಶ ಹೊರಡಿಸಿದ್ದಾರೆ. ಶಾಶ್ವತ ನಿವಾಸ ಪ್ರಮಾಣ ಪತ್ರ, ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ PRC ಕುರಿತು ಸಮಗ್ರ ಮಾರ್ಗಸೂಚಿ ಹೊರಡಿಸುವ ಬಗ್ಗೆ ಅಂತೇಳಿ ಆದೇಶದ ಕಾಪಿ ಇದೆ ನನ್ನ ಹತ್ರ. ಈ ಆದೇಶದ ಕಾಪಿಯಲ್ಲಿ ಏನಿದೆ ಅಂದರೆ 10 ವರ್ಷ ಇದ್ದರೆ ಸಾಕು. ನೀವು 10 ವರ್ಷ ಇದಾರೋ ಇಲ್ಲೋ ಗೊತ್ತಿಲ್ಲ, ಹೆಸರಿಗಷ್ಟೇ. ಆದೇಶಕ್ಕೆ 10 ವರ್ಷ ಇಲ್ಲಿ ವಾಸ ಆಗಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಶಾಶ್ವತ ನಿವಾಸ. ಶಾಶ್ವತ ಯಾರನ ಇದ್ದಾರ ಇಲ್ಲಿ? ಇಲ್ಲಿ ಬಂದೆ ಸುಮ್ಮನೆ, ಅಲ್ಲಿರುವುದು ನಮ್ಮ ಮನೆ. ಗ್ಯಾರಂಟಿ ಇಲ್ಲ, ನಾಳೆದು ಗ್ಯಾರಂಟಿ ಇಲ್ಲ, ನಮಗೆ ನಾಡ್ದು ಗ್ಯಾರಂಟಿ ಇಲ್ಲ. ಇದ್ದಷ್ಟು ದಿನ ಒಳ್ಳೇದು ಮಾಡಪ್ಪ ಅಂತ ದೇವ್ರು ಕಳಿಸಿದ್ದಾನೆ. ಒಳಿತು ಮಾಡು ಮನುಷ್ಯ ಅಂತ ನೀನು ಕಳಿಸಿರೋದು ಇಲ್ಲಿಗೆ. ಈ DK ಶಿವಕುಮಾರ್ ಅವ್ರಿಗೆ ಶಾಶ್ವತವಾಗಿ ಕೊಡ್ತಾರಂತೆ. ಶಾಶ್ವತ ಅಂದರೆ ಏನು? ಬಾಂಗ್ಲಾದೇಶದವ್ರಿಗೆ ಸರ್ಟಿಫಿಕೇಟ್ ಕೊಡೋಕ್ಕೆ ಮಾಡ್ತಾ ಇರುವಂಥ ಸ್ಕೀಮ್ ಇದು. ಕೂಡಲೇ ಇದನ್ನು ವಾಪಸ್ ತೆಗಿಬೇಕು. ನಿಮ್ಗೆ ಅಧಿಕಾರನೇ ಇಲ್ಲ. ಸಂವಿಧಾನದ ಆರ್ಟಿಕಲ್ ಪ್ರಕಾರ ನಿಮಗೆ ಅಧಿಕಾರ ಇಲ್ಲ. ಕೇಂದ್ರ ಸರ್ಕಾರ ಮಾತ್ರ ಪೌರತ್ವವನ್ನು ಕೊಡ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಮಾತ್ರ ಪರ್ಮನೆಂಟ್ ಈ ದೇಶದ ನಾಗರಿಕ ಯಾರು ಅಂತೇಳಿ ಸರ್ಟಿಫಿಕೇಟ್ ಕೊಡುವಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇರೋದು. ಅದನ್ನು ತಿರುಚಿ ಈಗ ಏನು SIR ನಡೀತಾ ಇದೆ, ಇದು ಕೌಂಟ್ರು SIR. ಇದು ಕೌಂಟ್ರು ಏನು ಅಂತ ಹೇಳಿದ್ರೆ ಬಾಂಗ್ಲಾದೇಶದವ್ರನ್ನ ಸೇರಿಸೋದು, ಅವರಿಗೆ ರೇಷನ್ ಕಾರ್ಡ್ ಕೊಡೋದು, ನಮ್ಮ ಅಕ್ಕಿ ನಮ್ಮನ್ನ ಎಲ್ಲ ಕೊಟ್ಟು ಅವ್ರು ಬಾಂಗ್ಲಾದೇಶಕ್ಕೆ ಪಾಕಿಸ್ತಾನಕ್ಕೆ ಮೆಸೇಜ್ ಕೊಡೋದು. ಇಲ್ಲಿಂದ ಈ ದೇಶದಲ್ಲಿ ಏನೇನು ಕಾನೂನು ಕೆಡಿಸ್ಬೇಕು, ಕಾನೂನನ್ನು ಹದಗೆಡಿಸ್ಬೇಕು, ಅದನ್ನು ಮಾಡೋ ಅಂಥವ್ರು ಎಲ್ಲರೂ ಕೂಡ ಇರೋವಂಥವ್ರು. ಇವ್ರು ಕೊಡಬೇಕೋ ಬೇಡೋ ಯೋಚನೆ ಮಾಡಿ. ಕೊಡಬೇಕಾ ಇವ್ರಿಗೆ? ನಮ್ಮನ್ನ ತಿನ್ನಕ್ಕೆ ಬರ್ತಾ ಇದ್ದಾರೆ, ನಮ್ಮ ರೇಷನ್ ತಿಂತಾರೆ, ನಮ್ಮ ಹಣ ತಿಂತಾರೆ, ನಮ್ಮ ನೀರು ಕುಡಿತಾರೆ. ಇವ್ರಿಗೆ ಪರ್ಮನೆಂಟ್ ಏನನ್ನ ಕೊಟ್ಟರೆ ಅದನ್ನು SIR ಒಳಗಡೆ ತೂರ್ಸೋಕ್ಕೆ ಮಾಡ್ತಾ ಇರೋವಂಥದ್ದು. ನೋಡಪ್ಪ, ನನ್ನ ಹತ್ರ ಪರ್ಮನೆಂಟ್ ಸರ್ಟಿಫಿಕೇಟ್ ಇದೆ. ಕೇಂದ್ರ ಸರ್ಕಾರ ಅವ್ರದೇ ಆದಂಥ ನಿಬಂಧನೆಗಳ ಕಳಿಸಿದ್ದಾರೆ. ಈ ದೇಶದ ನಾಗರಿಕ ಯಾರು ಅಂದರೆ ಅವರ ಅಪ್ಪ ಅಮ್ಮ 2000ರಲ್ಲಿ ಇಲ್ಲಿ ವೋಟರ್ ಲಿಸ್ಟಲ್ಲಿ ಇರಬೇಕು. ಅವರಿಲ್ಲ ಅಂದರೆ ಅವ್ರ ತಾತ ಅಜ್ಜಿ ಆದರೂ ಇರಬೇಕು. ಕಾಂಗ್ರೆಸ್ ಅವ್ರಿಗೆ ಅದು ಬೇಕಿಲ್ಲ. ಏನನ್ನ ಮಾಡಿ ಮೊನ್ನೆ ಕೋಗಿಲಲ್ಲಿ 1000 ಜನನ ನಾವೇ ಓಡಿಸ್ತೀರಿ BJP ಹೋರಾಟ ಮಾಡಿ. ಅವ್ರನ್ನ ಮತ್ತೆ ವೋಟರ್ ಲಿಸ್ಟ್ಗೆ ಸೇರಿಸುವಂಥ ಒಂದು ಹುನ್ನಾರ, ಅದಕ್ಕೆ ಅವರು ಆರ್ಡರ್ ಕಾಪಿಯನ್ನು ಇಶ್ಯೂ ಮಾಡಿದ್ದಾರೆ DK ಶಿವಕುಮಾರ್ ಅವರು. ಒಂದು ರೀತಿ ಕೇಂದ್ರದ ಕಾನೂನೇನಿದೆ ಅದನ್ನು ತಿರುಚುವಂಥ ಪ್ರಯತ್ನ. ಪರ್ಮನೆಂಟ್ ಆಗಿ ಕೊಟ್ಬಿಟ್ರೆ ಅವ್ರು ಪರ್ಮನೆಂಟ್ ಆಗಿ ಕಾಂಗ್ರೆಸ್ ವೋಟ್ ಹಾಕ್ತಾರೆ ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅದಕ್ಕೆ ಕೂಡಲೇ ಇದನ್ನು ನಾನು ಆಗ್ರಹ ಮಾಡ್ತಾ ಇದ್ದೀನಿ, ವಿರೋಧ ಪಕ್ಷದ ನಾಯಕನಾಗಿ ಕೂಡಲೇ ಇದನ್ನು ವಾಪಸ್ ಪಡಿಬೇಕು. ವೈಲೇಷನ್ ಆಫ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನವನ್ನು ತಿರುಚುವಂಥ ಪ್ರಯತ್ನ ಮಾಡ್ತಾ ಇದ್ದೀರಾ. ನಿಮಗೆ ಅಧಿಕಾರ ಇಲ್ಲ. ಇದನ್ನು ವಾಪಸ್ ಪಡಿಬೇಕು ಅನ್ನೋ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.